ಹೊರತೂರು ಸಂತೋಷ್ ಅವ್ರು ಏನಂದವ್ರಂದರೆ ರೈತರು ಹಸುಗಳು ಸಾಗಿಸ್ತವ್ರೆ ಗಾಡಿಯಲ್ಲಿ, ಬಟ್ ನೋಡ್ರಿ ರೈತರದ್ದು ಯಾವುದು ಕಸಾಯಿದು ಯಾವುದು ಕಸಾಯಿಖಾನೆಗೆ ಹೋಗೋದು ಯಾವುದು ನೋಡಿ ಹಿಡಿರಿ, ಬಟ್ ಕಸಾಯಿಖಾನೆಗಂತ ದನಗಳು ಹಿಡ್ಕೊಂಡಿದ್ದೀರಾ ಎಲ್ಲಿ ಹೋಗ್ತೈತೆ ದನ ಅದನ್ನು ಫಸ್ಟ್ ತಿಳಿಸ್ರಿ ಅಂತ ಕೇಳಿರೋದು ಅಷ್ಟೇ ಹೊರತು ಸಂತೋಷ್. ಅದಕ್ಕೆ ಇವರು ಮಾಲೂರಿಂದ ಯಾರೋ ನಾಗರಾಜನವರು ಇಂಥ ಮಾತಂತ ಏನೂ ಇಲ್ಲ, ಅವಾಚ್ಯ ಶಬ್ದಗಳು ನಿಂದನೆ ಮಾಡೋರು. ಅದಕ್ಕಾಗಿ ನಾವು ಒಂದು ಸ್ಟೇಷನ್ಗೆ ಒಂದು ಮನವಿ ಕೊಟ್ವಿ, ಅವ್ರನ್ನ ಕರೆಸಿ ನಮ್ಮ ನಾಯಕರಾದ ಹೊರತೂರು ಸಂತೋಷ್ ಅವ್ರಿಗೆ ಕ್ಷಮೆ ಯಾಚನೆ ಮಾಡಬೇಕು. ಬಟ್ ಇನ್ನೂ ಒಂದು ಹೇಳೋರು ಅವ್ರು ಯಾರೋ ನಾಗರಾಜನವರು, ನಾವು ರೈತರದ್ದು ಹಿಡಿತೀವಿ ಇನ್ನೊಬ್ರದ್ದು ಹಿಡಿತೀವಿ ನಮ್ಮನ್ನು ಕೇಳೋರು ಯಾರವ್ರೆ. ಬಟ್ ಇವ್ರಿಗೆಲ್ಲ ಸರ್ ಇಷ್ಟೊಂದು ಸ್ವಾತಂತ್ರ್ಯ ಕೊಟ್ಟವ್ರು ಯಾರು ಪ್ರಜಾಪ್ರಭುತ್ವದಲ್ಲಿ? ರೈತರು ಯಾರೋ ದನಗಳು ಹಿಡ್ಕೊಂಡು ಹೋಗ್ಬಾರ್ದಾ ರೋಡಲ್ಲಿ? ದನಗಳು ಹಿಡ್ಕೊಂಡೋದ್ರೆ ಇವ್ರು ಹಿಡ್ಕೊಳೋದು ಗೋಶಾಲೆ ಕಳಿಸ್ಬಿಡೋದನ್ನ ಈ ರೀತಿ ಎಲ್ಲ ಮಾತಾಡ್ತಾವ್ರೆ. ಅದಕ್ಕಾಗಿ ನಾವು ಒಂದು ಆನೆಕಲ್ ಒಂದು ಸ್ಟೇಷನ್ಗೆ ಒಂದು ಮನವಿ ಕೊಟ್ವಿ, ಅವ್ರನ್ನ ಕರೆಸಿ ಕ್ಷಮೆ ಕೇಳಬೇಕು ನಮ್ಮ ಹೊರತೂರು ಸಂತೋಷ್ ಅವ್ರಿಗೆ. ಯಾರೇನು ತಪ್ಪು ಮಾಡೋರೆ ಇಬ್ಬರು ಕಡೆಯಿಂದ ಕೇಳಲಿ, ವಾದ ವಿವಾದ ಮಾಡಲಿ, ಯಾರು ತಪ್ಪಿದ್ರೆ ಅವ್ರು ಕ್ಷಮೆ ಕೇಳಲಿ. ನಾವು ಯಾರು ಪರವಾಗೂ ಇಲ್ಲ ಯಾರು ವಿರೋಧವಾಗೂ ಇಲ್ಲ, ಬಟ್ ಅವ್ರನ್ನ ನೇರವಾಗಿ ಮಾತಾಡ್ದವ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ. ಯಾರು ಏನು ಮಾತಾಡ್ತಾರೆ, ಯಾರು ಏನು ಮಾಡ್ಬೋದು, ಯಾರು ಏನು ಮಾಡ್ತಾರೆ ನನ್ನ ಆ ರೀತಿ ಎಲ್ಲ ರೂಢಿಸಮ್ ಥರ ಮಾತಾಡ್ತಾರೆ. ಆ ರೀತಿ ಎಲ್ಲ ಯಾರು ಮಾತಾಡೋಕ್ಕೆ ಹೋಗಬಾರ್ದು, ಯಾರು ಒಂದು ವ್ಯಕ್ತಿ ಬಗ್ಗೆ ಇಷ್ಟೊಂದು ಕೀಳು ಮಟ್ಟದಾಗ ಮಾತಾಡಬಾರ್ದು. ಯಾಕಂದರೆ ಹೊರತೂರು ಸಂತೋಷ ನಮ್ಮ ನಾಯಕರವರು, ಹಳ್ಳಿಕಾರು ಉಳಿಸ್ಬೇಕು ಅಂತ ಹೋರಾಟ ಮಾಡ್ತಾರೆ. ಅವ್ರಿಗೆ ಬೆಂಬಲವಾಗಿ ನಮ್ಮ ರೈತರೆಲ್ಲ ನಿಂತು ಇದು ಮಾಡ್ತಾಯಿದ್ದೀವಿ ಸರ್, ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ರಸಾಲೆ ಮಾಡ್ಕೊಂಡವ್ರೆ ಮಾಡ್ಕೊಂಡ್ರೆ ಸಂತೋಷ. ರೈತರ ಬಗ್ಗೆ ಅವರು ನಮ್ಮ ಸುದ್ದಿ ಯಾಕೆ ಎತ್ತಬೇಕು? ಅವರು ನಮ್ಮಿಂದ ಅವರಿಂದ ನಾವಿದ್ದೀವ, ನಮ್ಮ ರೈತರಿಂದ ಹೌದಾ? ನಾವೇನೋ ಅವರಿಂದ ಇದ್ದೀವ? ಅವರು ನಮ್ಮ ನಾಯಕರು, ಹೊರತೂರು ಸಂತೋಷ ನಮ್ಮ ನಾಯಕರು. ಅವ್ರನ್ನ ನಾವು ಯಾವುದೊಂದಕ್ಕೂ ಅವ್ರ ಬೆಂಬಲದಿಂದನೇ ನಾವಿದ್ದೀವಿ. ನಮ್ಮ ಕಾರ್ಯಕ್ರಮಗಳು ಏನಿದ್ರು ಅವ್ರು ನಡೆಸ್ಕೊಡ್ತಾರೆ. ಯಾಕೆ ಅವ್ರನ್ನ ಈನಾ ರೀತಿಯಾಗಿ ಮಾತಾಡ್ಬೇಕು? ಯಾಕೆ? ಒಬ್ಬ ರೈತ, ಅವನು ರೈತ ಆಗಿದ್ವನ್ನ ನೀನು ಯಾಕೆ ಮಾತಾಡಿದೆ ಅಷ್ಟು ಸ್ಕೋರವಾಗಿ ಮಾತಾಡಿ ತಪ್ಪಲ್ವನಿಂದ? ಅದರಿಂದ ಸಮಯ ಕೇಳಿ ನಾವು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅದರಿಂದ ಸಮಯ ಕೇಳಬೇಕು ಅಂತ ನಮ್ಮ ಒಂದು ವ್ಯಕ್ತಿ. ನಾಗರಾಜ್ ಅನ್ನೋ ವ್ಯಕ್ತಿ ಗೋಶಾಲೆಗೆ ಇಟ್ಕೊಂಡವರೋ ಇಲ್ಲೋ ಗೊತ್ತಿಲ್ಲ, ಯಾವ ಒಂದು 4 ಹಸುಗಳ ಹತ್ರ ಹೋಗೋದು, ಒಂದು ವಿಡಿಯೋ ಮಾಡೋದು, ಬೈಬೇಕು ಏನಂತ ಇದ್ದೀನಿ, ಮುಂದಕ್ಕೆ ಏನಿದ್ರ ಪರಿಣಾಮ ಅನ್ನೋದು ತಿಳಿದಿರ ಮಾತಾಡೋಂಥ ವ್ಯಕ್ತಿ ಆತ್ಮ ಮಾತಾಡ್ದಂಗೆ ಪ್ರಪಂಚ ಎಲ್ಲ ಮಾತಾಡ್ಬಿಟ್ರೆ ನಿಜವಾಗ್ಲೂ ದನ ಇಕ್ಸೋಕ್ಕಾಗಲ್ಲ. ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ಮೂಗ್ಜೀವದ ವ್ಯವಹಾರ. ಇವತ್ತು 10,000 ಕೊಟ್ಟರು ಹುಲ್ಲು ಕೊಡೋರಿಲ್ಲ, 20,000 ಕೊಟ್ಟರು ಹುಲ್ಲು ಕೊಡೋರಿಲ್ಲ. ಇವತ್ತು ರಾಗಿ ಹುಲ್ಲಕ್ಕೆ ಏನು ಬರ ಬಂದೈತೆ ಅಂತ ಇಡೀ ಜನಕ್ಕೆ ಗೊತ್ತು. ಇಷ್ಟು ಕಷ್ಟ ಬಿದ್ದು ನಾವು ಸಾಕಿ ಸಲಗ್ತಾ ಇದ್ದೀರಿ. ಆ ವ್ಯಕ್ತಿ ಬಾಯಿಗೆ ಬಂದಂಗೆ ಮಾತಾಡೋದು. ಸಂತೋಷ್ ಅವ್ರು ಏನು ಹೇಳಿದ್ದಾರೆ ಅಂತಂತಂದರೆ, ನೀವು ಹಿಡಿತಾ ಇದ್ದೀರಲ್ಲ, ತಗೊಂಡೋಗಿ ಗೋಶಾಲೆಗೆ ಬಿಡ್ತೀರಲ್ಲ, ಅದನ್ನೇ ನಿಮ್ಮ ಮನೆ ಕಟ್ಟಾಕೊಂಡು ನೀವು ಸಾಕ್ರಿ. ಗೋಶಾಲೆಗೆ ಬಿಡ್ತೀರಲ್ಲ, ಅವು ಏನಾದರೂ ಅಂತ ನಿಮ್ಗೆ ಗೊತ್ತಾ? ಅಲ್ಲಿ ಏನು ಆತಾವೆ, ಆ ಗೋವುಗಳ ಬಗ್ಗೆ ಏನು ವಿಚಾರ ಧ್ವನಿ ಎತ್ತಿದ್ದೀರ ನೀವು? ತಗೊಂಡೋಗಿ ಬಿಟ್ಟ ಮೇಲೆ ತಿರ್ಗಿ ಆ ಗೋವುಗಳನ್ನ ಯಾವತ್ತಾದರೂ ನೀವು ಹೋಗಿ ಇವು ಮೇವು ತಿಂದವ, ಇವು ನೀರು ಕುಡ್ದವ, ಇವು ಏನು ಅಂತ ನೀವು ನೋಡಲ್ಲ. ತಗೊಂಡೋಗಿ ಬಿಡ್ತೀರಾ, ಕಲ್ದಿರ ನಿಮ್ಮ ಪಂಡು ನೀವು ಓದ್ತೀರ. ಇದೇ ರೀತಿಯಾಗಿ ಏನಾಗೋಗ್ಬಿಡ್ತು, ಬೆಂಗಳೂರು ಮಾಧವರ ಪೊಲೀಸ್ ಸ್ಟೇಷನಲ್ಲಿ ಮಹಾರಾಷ್ಟ್ರದವರು 19 ಕರ ಹಿಡಿತಾರೆ. ಭಾನುವಾರ ಸಾಯಂಕಾಲ 19 ಕರ ಹಿಡಿತಾರೆ ನೆಲಮಂಗಲ ತಾಲೂಕಲ್ಲಿ. 19 ಕರ ಹಿಡಿದಾಗ ಏನಾಗುತ್ತೆ ಅಂತಂದರೆ, ಅವರು ಪಾಪ ಹಿಂದಿ ಕನ್ನಡ ಬರಲ್ಲ ಮಹಾರಾಷ್ಟ್ರದವರು. ಹಿಡಿದಂಥ ಬಜರಂಗ ದಳದವ್ರಾಗಿರ್ಬೋದು, ಹಿಡಿದವ್ರು ಬೇರೆ ಹಿಡಿದ್ರು, ಅವ್ರ ಪಾಪ ಹಿಂದಿ ಗೊತ್ತಿಲ್ಲ, ಬೇರೆ ರಾಜ್ಯದವರು. ಅವ್ರನ್ನ ಹೊಡೆದು ಅವಾಚ್ಯ ವ್ಯಕ್ತಿಗಳಿಂದ ಬೈದು ಅವ್ರ ಹತ್ರ 20,000 ದುಡ್ಡು ತಗೊತಾರೆ.